ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಾರ್ನಿಂಗ್ ವ್ಯೂ ನಮ್ಮ ಮನೆ ಮೇಲ್ಗಡೆ, ಟೆರೆಸ್ ಮೇಲ್ಗಡೆ. ಸೊ ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಟೆರೆಸ್ ಮೇಲೆ ಎಕ್ಸಸೈಸ್ ಮಾಡೋದಕ್ಕೆ ಅಂತ ಬಂದಿದೆ. ಸೊ ಫಾಗೆಲ್ಲ ಯಾವ ರೀತಿ ಇತ್ತು, ಚಳಿ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಇದು ಊರಿಗೆ ಹೋಗ್ತಾ ಇದ್ದೆ. ಸೊ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಟೆಲಲ್ಲಿ ಹಾಕಿದ್ರು, ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಇದು ಮಾರ್ನಿಂಗು ನಾನು ಮತ್ತು ನಮ್ಮ ಮನೆಯವರು ಅವರೆಕಾಳನ್ನ ಎಸಗ್ತಾ ಇದ್ದೀವಿ, ಅಂದರೆ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗಳು ಹಂಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡಿದ್ದಾಳೆ. ಮಕ್ಕಳೇನು ಮಾಡಲ್ಲ ಅದನ್ನು, ಅಂದರೆ ಸೊಪ್ಪು ಬಿಡಿಸೋದು, ಅವರೆಕಾಯಿ ಸುಲಿಯೋದು, ಹಾಗೆ ಈ ಥರ ಕಾಳನ್ನ ಇಸ್ಕೋದು, ಈ ಥರ ಏನೂ ಮಾಡಲ್ಲ. ಸೊ ಅವ್ರನ್ನೂ ಏನು ನಾವು ಕೇಳೋಕ್ಕೆ ಹೋಗಲ್ಲ. ಈ ಸಲ ಫಸ್ಟ್ ಟೈಮು ನಮ್ಮ ಮನೆಯವ್ರು ನನಗೆ ಸಪೋರ್ಟ್ ಮಾಡಿದ್ದು, ಅಂದರೆ ಅವರೆಕಾಳನ್ನ ಸಿಪ್ಪೆ ಬಿಡಿಸೋದಕ್ಕೆ. ಅವ್ರು ಇತ್ತೀಚೆಗೆ ಅಡುಗೆ ಮನೆ ಕಡೆನೂ ಬರಲ್ಲ, ಹಾಗೆ ಅಡುಗೆಗೆಲ್ಲ ಏನು ಹೆಲ್ಪ್ ಮಾಡಿಕೊಡಲ್ಲ. ನಾನು ಮಕ್ಕಳೇ ಮಾಡ್ಕೊತೀವಿ. ಇವತ್ತು ಏನೋ ಜ್ಞಾನ ಚೆನ್ನಾಗಿತ್ತು, ಹಾಗಾಗಿ ಮಾಡಿಕೊಟ್ರು. ನಾನು ನೈಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಇಸ್ಕಿದ ಬೇಳೆ ಸಾಂಬಾರು ಮಾಡಿದೆ. ಹಾಗೆ ಅದಕ್ಕೆ ಮುಂಚೆ ಗಸಗಸೆನ ಹುರಿದು ನೆನೆ ಹಾಕಿದ್ದೆ. ಹಾಗೆ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ನೆನೆಸಿದ್ದೆ. ಅದನ್ನೆಲ್ಲ ರುಬ್ಬಿಟ್ಟು ಫಸ್ಟ್ ಗಸಗಸೆ ಪಾಯಸನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ಪಾಯಸ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಮುದ್ದೆ ಮಾಡಿದೆ. ಹಾಗೆ ಹೊಸ ವರ್ಷ ಸ್ಟಾರ್ಟಾಗಿ 20 ದಿವಸ ಆಯಿತು. ಸಕ್ಸಸ್ಫುಲ್ಲಾಗಿ ನಾವು 20 ದಿವಸನ ವೇಸ್ಟ್ ಮಾಡಿದ್ದೀವಿ ಅಂತ ಹೆಮ್ಮೆ ಪಡಬೇಕಾ, ಇಲ್ಲ ನಮ್ಮ ಜೀವನದಲ್ಲಿ ಹಾಗೆ ಒಂದು ವರ್ಷದಲ್ಲಿ, ಈ ವರ್ಷದಲ್ಲಿ 20 ದಿವಸ ಕಳೆದ್ವಲ್ಲ ಏನೂ ಮಾಡೋದಲ್ಲೇ ಅಂತ ಹೇಳಿ ಚಿಂತೆ ಮಾಡಬೇಕಂತ ಒಂದು ಗೊತ್ತಾಗ್ತಾಯಿಲ್ಲ. ಬಟ್ ಈ ಹೊಸ ವರ್ಷಕ್ಕೆ ಎಲ್ಲರೂ ಒಂದು ಗುರಿಗಳನ್ನ ಇಟ್ಕೊಂಡಿರ್ತೀರ, ಒಂದು ಗೋಲ್ನ ಇಟ್ಕೊಂಡಿರ್ತೀರ. ಆದಷ್ಟು ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ ಪ್ರಯತ್ನ ಪಡಿ. ಈ ಗುರಿಗೆ ಮತ್ತು ಗೋಲ್ನ ಹೇಗಪ್ಪ ರೀಚ್ ಆಗೋದು? ಹೊಸ ವರ್ಷದ ಸ್ಟಾರ್ಟಿಂಗ್ ಒಂದು 15 ದಿವಸ ಮಾಡಿಬಿಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ, ಇಲ್ಲ ಒಂದು ತಿಂಗಳು ಮಾಡ್ತೀವಿ, ಬಿಟ್ಬಿಡ್ತೀವಿ. ಸೊ ಅದಾಗ್ದಂಗೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ನಾವು. ಆ ಥರ ಆಗ್ದಂಗೆ ಯಾವಾಗಲೂ ಅದನ್ನು ನಿರಂತರವಾಗಿ ಮಾಡಿಕೊಂಡು ಹೋಗೋದು ಹೇಗಪ್ಪ ಅಂತಂದರೆ, ಫಸ್ಟು ನಮ್ಮಲ್ಲಿರೋ ಮನೆಯಲ್ಲಿ ಹಳೆ ಕಸ ಇದ್ದರೆ ಏನು ಮಾಡ್ತೀವಿ, ಎತ್ತಿ ಹೊರ್ಗಡೆ ಬಿಸಾಕ್ತೀವಲ್ವ. ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿನ ಹೊರ್ಗಡೆ ಬಿಸಾಕಬೇಕು, ನಮ್ಮಲ್ಲಿರೋ ಸೋಮಾರಿತನನ ಹೊರ್ಗಡೆ ಬಿಸಾಕಬೇಕು. ಹಾಗೆ ನಮಗೆ ಗೊತ್ತಿಲ್ಲದಲೇ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಭಯ, ನಾಚಿಕೆ, ಹಾಗೆ ಕೆಟ್ಟ ಗುಣಗಳನ್ನೆಲ್ಲ ಎತ್ತಿ ಆಚೆ ಹಾಕಬೇಕು. ಆವಾಗಲೇ ನಾವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡೋದಕ್ಕೆ, ಹಾಗೆ ಈ ಹೊಸ ವರ್ಷದ ರೆಸೊಲ್ಯೂಷನ್ಗಳನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಎಲ್ಲರಿಗೂ ನಾನು ನನ್ನ ಕಡೆಯಿಂದ ಈ ಒಂದು ಸಜೆಷನ್ನ ಕೊಡ್ತಾಯಿದ್ದೀನಿ. ಫಸ್ಟು ನಾವು ಹೊಸದನ್ನ, ಈಗ ಮನೆಯಲ್ಲಿ ಏನೋ ಒಂದು ಹೊಸ ಐಟಮ್ ತರಬೇಕು ಅಂದ್ಕೊಂಡಿರ್ತೀವಿ, ಒಂದು ಹೊಸ ಟಿ ವಿ ತರಬೇಕು ಅಂದ್ಕೊಂಡಿರ್ತೀವಿ. ಆ ಹೊಸ ಟಿ ವಿ ತರೋಕ್ಕೆ ಮುಂಚೆ ಏನು ಮಾಡ್ತೀವಿ, ಫಸ್ಟು ಹಳೆ ಟಿ ವಿನ ಎತ್ತಿ ಬಿಸಾಕ್ತೀವಿ, ಹಳೆ ಟಿ ವಿನ ಸೇಲ್ ಮಾಡ್ತೀವಿ, ಇಲ್ಲ ಬೇರೆ ಯಾರಾದ್ರೂ ಕೊಡ್ತೀವಿ, ಇಲ್ಲ ಕಸಕ್ಕೆ ಹಾಕ್ತೀವಿ, ಇಲ್ಲ ಹಳೆ ಗುಜ್ರಿಗೆ ಹಾಕ್ತೀವಿ. ಸೊ ಆ ರೀತಿ ಫಸ್ಟು ಮೊದಲು ನಮ್ಮ ಮನೆಯಲ್ಲಿರೋದಲ್ಲಿ ಹಳೆದನ್ನು ಬಿಸಾಕ್ಬಿಟ್ಟು ಹೇಗೆ ಹೊಸದನ್ನು ತಂದು ನೀಟಾಗಿ ಜೋಡಿಸಿ ಕ್ಲೀನಾಗಿ ಇಟ್ಕೋತೀವೋ, ನಮ್ಮ ಲೈಫು ಕೂಡ ಅದೇ ಥರ, ನಮ್ಮ ಜೀವನವೂ ಕೂಡ ಅದೇ ಥರ. ಹಾಗಾಗಿ ಮೊದಲು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಳೆಯದನ್ನು, ಕೆಟ್ಟದನ್ನು, ನೆಗೆಟಿವಿಟಿನ ಎಲ್ಲನೂ ತೆಗೆದು ಆಚೆ ಹಾಕಿ ಹೊಸದನ್ನು ಸ್ವಾಗತ ಮಾಡಿ, ಹೊಸದಕ್ಕೆ ಅವಕಾಶನ ಕೊಟ್ಟು ಹೊಸ ರೀತಿಲಿ ಜೀವನನ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಸೊ ಹಾಗಾಗಿ ಈ ಹೊಸ ವರ್ಷ ನೀವೇನೇನು ಗೋಲ್ನ ರೀಚ್ ಮಾಡಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿರ್ತೀರ, ಇಲ್ಲ ಡೈರಿಲಿ ನೋಟ್ ಮಾಡ್ಕೊಂಡಿರ್ತೀರ. ಕೆಲವರು ಡೈರಿ ಎಲ್ಲ ಬರೆದಿರ್ತಾರೆ, ಈ ವರ್ಷ ಇಂಥದ್ದು ಮಾಡಬೇಕು ಅಂತ ಹೊಸ ವರ್ಷದಲ್ಲಿ. ಸೊ ವರ್ಷದ ಎಂಡಲ್ಲಿ ಅದನ್ನು ತೆಗೆದು ನೋಡಿದಾಗ ಇದರಲ್ಲಿ ಆಯ್ತಾ ಇಲ್ವಾ ಅಂತ ಹೇಳಿ ಕೆಲವು ಆಗಿರ್ತವೆ, ಕೆಲವು ಆಗಿರಲ್ಲ. ಹಾಗೆ ನೀವು ಜಾಸ್ತಿ ಗುರಿಗಳನ್ನ ಇಟ್ಕೊಳೋದಕ್ಕಿಂತ ಒಂದು ದೊಡ್ಡದು ಗುರಿನ ಇಟ್ಕೊಳ್ಳಿ. ಹಾಗೆ ಮಂತ್ಲಿ ವೈಸ್ ಒಂದೊಂದು ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೊಳ್ಳಿ. ಸೊ ಅದರಿಂದ ನೀವು ಮಂತ್ಲಿ ವೈಸ್ ಗುರಿಗಳನ್ನ, ಚಿಕ್ಕ ಚಿಕ್ಕ ಗುರಿಗಳನ್ನ ಇಟ್ಕೊಂಡ್ರೆ ಆ ಚಿಕ್ಕ ಚಿಕ್ಕ ಗುರಿಗಳು ಬೇಗ ರೀಚ್ ಆಗ್ತವೆ. ಆ ಚಿಕ್ಕ ಗುರಿಗಳೇ ಮುಂದೆ ನಿಮ್ಮ ದೊಡ್ಡ ಗುರಿಗಳನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ಸೊ ಇದೊಂದು ನಿಮಗೆ ನನ್ನ ಕಡೆಯಿಂದ ಸಜೆಷನ್. ಹಾಗೆ ಇಲ್ಲಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಪಾಯಸ ಹಾಗೆ ಸಾಂಬಾರು ಅನ್ನ ಮುದ್ದೆ ಎಲ್ಲ ಮಾಡಿದೆ ಅಂತ ಹೇಳಿದ್ನಲ್ವ, ಹಾಗಾಗಿ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ 3 ಒಲೆ ಸ್ಟವ್ ಇರೋದ್ರಿಂದ 3 ಒಂದೊಂದು ಕಡೆ ಹಾಕ್ತಾಯಿದೆ. ಹಾಗೆ ನಿಮಗೆ ನನ್ನ ಚಾನೆಲ್ ಇಷ್ಟ ಆಯಿತು ಅಂದರೆ ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಕೆಲವ್ರ ಜೀವನ ತುಂಬ ಕಷ್ಟಕರವಾಗಿರುತ್ತೆ. ಅವರು ಜೀವನದಲ್ಲಿ ಏನು ಮಾಡಿದ್ರೂ ಸಕ್ಸಸ್ ಕಾಣ್ತಾ ಇರಲ್ಲ. ಹಾಗಾಗಿ ಅವರ ದಾರಿನ ಬದಲಾಯಿಸ್ಬೇಕೇ ಹೊರತು ಅವ್ರನ್ನ ಗುರಿನ ಬದಲಾಯಿಸ್ಕೋಬಾರ್ದು. ಈಗ ನಾವು ಯಾವ್ದಾರ ಒಂದು ಗೋಲ್ನ ರೀಚ್ ಆಗಬೇಕು ಅಂತ ಅಂದರೆ ಅದರ ಬಗ್ಗೆ ಧ್ಯಾನ ಮಾಡಬೇಕು, ಅದರ ಬಗ್ಗೆ ಕನಸು ಕಾಣಬೇಕು. ಹಾಗೆ ಅದನ್ನು ಯಾವ ರೀತಿ ನನಸು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ರೆ ಖಂಡಿತ ಒಂದಲ್ಲ ಒಂದು ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ನೀವೂ ಅಷ್ಟೇ ನಿಮ್ಮ ಗುರಿ ಬಗ್ಗೆ, ನಿಮ್ಮ ಗೋಲ್ ಬಗ್ಗೆ ನಿಮ್ಮ ಗಮನ ಇರಲಿ. ಹಾಗೆ ಎಲ್ಲರೂ ಹೊಸ ವರ್ಷಕ್ಕೆ ಏನಾದರೂ ಗೋಲ್ ಇಟ್ಕೊಂಡಿರ್ತೀರಲ್ವ, ಸೊ ಅದು ಏನಿದೆ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಹಾಗೆ ಅದನ್ನು ಆಗಾಗ್ಗೆ ರಿಮೈಂಡ್ ಮಾಡ್ತಾರೆ, ಅದನ್ನು ರೀಚ್ ಆದ್ನಾ ಇಲ್ವಾ, ನಾನೇನು ಗುರಿ ಬರೆದಿಟ್ಕೊಂಡಿದ್ದೆ, ಹಾಗೆ ಅದನ್ನು ರೀಚ್ ಆಗಬೇಕು ಅಂತಂದರೆ ನಾನು ಏನು ಮಾಡಬೇಕು, ಅದಕ್ಕೋಸ್ಕರ ನಾನು ಯಾವ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿ. ಸೊ ನಿಮ್ಗೆ ಅವಾಗ ಒಂದಲ್ಲ ಒಂದು ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ, ರಾಗಿ ಮುದ್ದೆ. ಹಾಗೆ ಇವತ್ತು ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಅಂತಂದರೆ ನಾನೇ ಯಾವಾಗಲೂ ಮಾಡೋದು, ಬಟ್ ಯಾಕೋ ಇವತ್ತು ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ. ರಾಗಿ ಮುದ್ದೆ ಮಾಡೋದು ಕಷ್ಟ ಅನ್ನೋರಿಗೆ ಈ ವಿಡಿಯೋ ನೋಡ್ಬೋದು, ತುಂಬ ಈಸಿಯಾಗಿದೆ. ಹಾಗೆ ನಾವು ಸೌತ್ ಇಂಡಿಯನ್ಸು ರಾಗಿ ಮುದ್ದೆನ ಎಷ್ಟು ಚೆನ್ನಾಗಿ ಮಾಡ್ತೀವೋ, ಚಪಾತಿ ಮಾಡೋದು ನಮಗೆ ಅಷ್ಟೇ ಕಷ್ಟ ಅನಿಸುತ್ತೆ. ಅಂದರೆ ಅದೇ ಹಿಟ್ಟು ಕಲಸೋದು, ಅದನ್ನು ಒತ್ತೋದು, ಬೇಯಿಸೋದು ಎಲ್ಲವ. ಬಟ್ ಅದೇ ನಾರ್ತ್ ಇಂಡಿಯನ್ಸಿಗೆ ರಾಗಿ ಮುದ್ದೆ ಮಾಡೋದು, ದೋಸೆ ಇಡ್ಲಿ ಮಾಡೋದು ಅಷ್ಟೇ ಕಷ್ಟವಾಗಿರುತ್ತೆ. ಹಾಗೆ ಅಡುಗೆ ಊಟ ಎಲ್ಲ ಆಯಿತು. ಈಗ ನಾನು ಪಾತ್ರೆ ತೊಳೆಯೋಕ್ಕೆ ಬಂದೆ. ಈಗಲೇ ಪಾತ್ರೆ ತೊಳೆದಿಟ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಮಗೆ ಒಂಥರ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಇಲ್ಲ ಅಂತಂದರೆ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ, ಪಾತ್ರೆ ಇದೆ, ಬೆಳಗ್ಗೆ ಪಾತ್ರೆ ತೊಳಿಬೇಕು ಅಂತ. ಹಾಗೆ ನೆಮ್ಮದಿಯಾಗಿ ನಿದ್ದೆನೂ ಬರಲ್ಲ, ಹಾಗೆ ಮನೆಗೆ ಪಾಸಿಟಿವಿಟಿನೂ ಬರಲ್ಲ, ಬರೀ ನೆಗೆಟಿವಿಟಿನೂ ಬರುತ್ತೆ. ಮತ್ತು ಜಿರಳೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ, ಸಣ್ಣ ಸಣ್ಣ ಜಿರಳೆಗಳು. ಸೊ ಆದಷ್ಟು ಸಿಂಕಲ್ಲಿ ಪಾತ್ರೆಗಳನ್ನ ಬಿಡೋಕ್ಕೆ ಹೋಗಬೇಡಿ. ರಾತ್ರಿಯೇ ಎಲ್ಲ ಪಾತ್ರೆಗಳನ್ನು ತೊಳೆದು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಕಸನ ಗುಡಿಸಿ ಮಲ್ಕೊಳ್ಳಿ. ಇದರಿಂದ ನೆಮ್ಮದಿಯಾಗಿ ನಿದ್ದೆನೂ ಮಾಡ್ಬೋದು. ಬೆಳಗ್ಗೆ ಎದ್ದಾಗ ಕ್ಲೀನಾಗಿರೋ ಕಿಚನ್ ನೋಡಿದ್ರೆ ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಭಾವನೆ ಬರುತ್ತೆ. ಅಂದರೆ ಆವಾಗ ತಿಂಡಿ ಮಾಡೋದಕ್ಕೆ ಫ್ರೆಶ್ಶಾಗಿ ಮೂಡ್ ಒಂಥರ ರಿಫ್ರೆಶ್ ಆಗಿರುತ್ತೆ. ಪಟ ಅಂತ ಆವಾಗ ಬೆಳಗ್ಗೆ ಎದ್ದು ಏನಾದರೂ ಟಿಫನ್ ಮಾಡಿಬಿಡ್ಬೋದು. ಸ್ಕೂಲ್ಗೆ ಹೋಗೋರು ಹಾಗೆ ಕೆಲ್ಸಕ್ಕೆ ಹೋಗೋರೆಲ್ಲ ಇದ್ದೇ ಇರ್ತಾರಲ್ಲ. ಸೊ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಬಂದಾಗ ಅಲ್ಲೆಲ್ಲ ಹರಡಿರೋ ಸಿಂಕಲ್ಲಿರೋ ಪಾತ್ರೆ ಅಲ್ಲೆಲ್ಲ ಹಂಡಿರೋದು ಗಲೀಜು ಎಲ್ಲ ನೋಡಿದ್ರೆ ಏನು ಮಾಡೋದಕ್ಕೂ ಮನಸ್ಸಾಗಲ್ಲ. ಆಗ ಕಿರಿಕಿರಿ ಆಗುತ್ತೆ. ನಾವು ಮಾಡಿಕೊಂಡು ಹೋಗಿ ಹೊರ್ಗಡೆ ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ರೆಡಿಯಾಗಿ ಹೋಗ್ಬೇಕು ಅಂದರೆ ಫುಲ್ ಇಡೀ ದಿನಾನ ಕಿರಿಕಿರಿಯಾಗಿ ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇದೊಂದನ್ನ ಆದಷ್ಟು ಟ್ರೈ ಮಾಡಿ. ನಾನು ಕೂಡ ಮುಂಚೆ ರಾತ್ರಿ ಹೊತ್ತು ಪಾತ್ರೆನ ತೊಳಿತಾ ಇರಲಿಲ್ಲ. ನಾನು ಇವಾಗ ಸುಧಾರಿಸಿದ್ದೀನಿ ಅಂದರೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೂ ಹೇಳೋದು, ಮೊದಲು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಲ್ಲ ಅಂತಂದರೆ ಖಂಡಿತ ನಿಮ್ಮ ಲೈಫು ಬದಲಾಗಲ್ಲ. ಮೊದಲು ನಮ್ಮಲ್ಲಿರೋದನ್ನು ನಾವು ಚೇಂಜಸ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಕೂಡ ಬದಲಾಗುತ್ತೆ. ಹಾಗೆ ನಮ್ಮ ಲೈಫ್ ಕೂಡ ನಾವು ಅಂದ್ಕೊಂಡಂತೆ ಇರುತ್ತೆ. ನಾವು ಅಂದ್ಕೊಂಡಂಗೆ ನಮ್ಮ ಲೈಫ್ನ ಲೀಡ್ ಮಾಡಬೇಕಂದ್ರೆ ಮೊದಲು ನಮ್ಮಲ್ಲಿ ಇರೋದನ್ನು ನಾವು ಅಂದರೆ ನಮ್ಮಲ್ಲಿ ಯಾವುದು ಕೆಡ್ತು ಅಂತ ನಮಗೆ ಗೊತ್ತಿರುತ್ತೋ ಅದನ್ನು ನೋಡ್ಬಿಟ್ಟು ಅದರಿಂದ ಆಚೆ ಬಂದು ಹಾಗೆ ಬದಲಾಯಿಸ್ಕೋಬೇಕು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸಂಡೇದು ಒಂದು ವಿಡಿಯೋ ಕ್ಲಿಪ್ ಹಂಗೆ ತೊಗೊಂಡೆ. ಸೊ ಹಸ್ಬೆಂಡು ಕಾಲು ಸೊಪ್ಪು ತಂದಿದ್ರು. ಈಗ ಕಾಲು ಸೊಪ್ಪನ್ನ ನಿಂಬೆಹಣ್ಣು ಹಿಂಡ್ಬಿಟ್ಟು ಹಾಕಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ, ನಮಗೆ ಎಲ್ಲವ ಕುಡಿಯೋಣ ಅಂತ ಹೇಳ್ಬಿಟ್ಟು. ಪ್ರತಿ ಸಂಡೇ ಇದೊಂದು ಮಿಸ್ ಮಾಡಲ್ಲ, ಕಾಲು ಸೊಪ್ಪನ್ನ.
ಹಾಗೆ ಇಡ್ಲಿ ಮತ್ತು ಇದನ್ನು ತಗೊಂಬಂದಿದ್ರು ಚಿಕ್ಕೋಳಿಗೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಹಂಗೆ ಸುಮ್ಮನೆ ಕೂತಿದ್ದಾಗ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಇದು JR ನ್ಯೂಟ್ರಿ ಪ್ರೋ ಹೆಲ್ತ್ ಮಿಕ್ಸ್ ಪೌಡರ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಪೌಡ್ರನ್ನ ಮಾಡ್ತಾಯಿದ್ದೀನಿ. ಹಾಗೆ ಸೇಲು ಕೂಡ ಮಾಡ್ತಾಯಿದ್ದೀನಿ. ಅದರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ಖಂಡಿತ ಚೆಕ್ ಮಾಡಿ. ಹಾಗೆ ನಮ್ಮ ಹೆಲ್ತ್ ಮಿಕ್ಸ್ ಪೌಡ್ರು ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಆರ್ಡ್ರ್ ಮಾಡಿ, ಖಂಡಿತ ಕಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.